ಕಾನಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಯೋರ್ವ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೃತ ವಿದ್ಯಾರ್ಥಿಯ ತಂದೆ ಮಗನ ಸಾವಿನಲ್ಲಿ ಅನುಮಾನ ಇದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಜೂನ್ 9ರ ಮಂಗಳವಾರದಂದು ಘಟನೆ ನಡೆದಿದ್ದು, ಬುಧವಾರ ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನು ಊರಿಗೆ ಕೊಂಡೊಯ್ಯುತ್ತಿರುವ ಸಂದರ್ಭದಲ್ಲಿ ಕಾನಸೂರಿನ ಗಟ್ಟಿಕೈ ಕ್ರಾಸ್ನಲ್ಲಿ ಪಾಲಕರು, ಸಾರ್ವಜನಿಕರು ನಮಗೆ ಆ ವಿದ್ಯಾರ್ಥಿ ಮಂಗಳವಾರದಂದು ಓಡಾಡಿದ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ತೋರಿಸಿ ಎಂದು ಅಧಿಕಾರಿಗಳಲ್ಲಿ ಬಿಗಿಪಟ್ಟು ಹಿಡಿದು ಕೇಳಿದರು. ಆದರೆ ಪೊಲೀಸ್ ಅಧಿಕಾರಿಗಳು ಅದು ಈಗ ತನಿಖೆಯಲ್ಲಿರುವ ಕಾರಣ ತೋರಿಸಲು ಸಾಧ್ಯವಿಲ್ಲ ಎಂಬುದು ತೀವ್ರ ಚರ್ಚೆಗೆ ಕಾರಣವಾಯಿತು. ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆತನು ಯಾವುದೇ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಯಲ್ಲಿರಲಿಲ್ಲ. ಇದು ಕೊಲೆ ಎಂದು ನೆರೆದ ಸಾರ್ವಜನಿಕರು, ಸಂಬಂಧಿಕರು ಆರೋಪಿಸಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕೆಂದು ಆಗ್ರಹಿಸಿದರು. ಸ್ಥಳಕ್ಕೆ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ಭೇಟಿ ನೀಡಿ ಸಂಬಂಧಿಕರ, ಪಾಲಕರ ಸಮಸ್ಯೆ ಆಲಿಸಿ ತನಿಖೆ ಮಾಡುತ್ತೇವೆ ಎಂಬ ಭರವಸೆ ನೀಡಿದ ನಂತರ ಮೃತದೇಹವನ್ನು ಒಯ್ದು ಅಂತ್ಯಕ್ರಿಯೆ ನಡೆಸಲಾಯಿತು. ಆರಾಮಿದ್ರ್ಯಾ? ನಾನು ನನ್ನ ಮಕ್ಕಳು ಮಾತಾಡಿಸ್ತಾ ಇರಲಿಲ್ಲ. ನಾನು ಆ ಮಕ್ಕಳು ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಒಂದು ರಿಕ್ವೆಸ್ಟ್ ಮಾಡಿದ್ದೆ. ಅವರು ಶಾಂತಿ ಸಿಕ್ಕಲಿ ಅವರಿಗೆ, ಆ ಮಕ್ಕಳಿಗೂ ಮಾಡಿ ಏನೋ ತಪ್ಪು ಮಾಡಿರ್ಬೋದು. ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿ ನಿಮ್ಮಷ್ಟೇ ಹೈಟ್ ಇಷ್ಟೇ ಹೈಟ್ ನಾವು ಹಾಕೊಂಡಿದ್ರೆ 3 ಅವರ್ ಅಲ್ಲ 1 ಅವರ್ನಲ್ಲಿ ನಮಗೆ ಇಲ್ಲೇ ಬೀಳ್ತದೆ. ಹೌದಾ? ಜಸ್ಟ್ ಈಗ ನ್ಯಾಯ ಅಂದ್ರೆ ನೀವು ಏನೋ ಮಕ್ಕಳು ಹೊಡೆದಾಕೊಂಡು ಸತ್ತು ಹೋಗ್ಬಿಟ್ರು ಅಂದೆ, ಅಥವಾ ಯಾರು ಬಿದ್ದು ಹೋದ್ರು ಅಂತ ಹೇಳಿ ಇಲ್ವಾ? ನೀವು ಒಂದು ಫೋಟೋ ತೆಗೆದಿರ್ಬೇಕಿತ್ತು. ನನ್ನಲ್ಲಿ ರಕ್ತ ಏನ್ ಬರ್ತದೆ ಅದಷ್ಟೇ ನಾನು ನಂಬುದು. ನಿಮ್ಮನೆ ರಕ್ತ ನನಗೆ ಬೇಕಾ? ನನಗೆ ಅವಶ್ಯಕತೆ ಇದೆ ಮಾತ್ರ. ನೀವು ರಕ್ಷಣೆ ಕೊಡೋರಾಗಿ ಈ ರೀತಿ ಮಾಡ್ಬೋದು. ನಾ ಈಗ ಏನ್ ಹೇಳುದಪ್ಪ, ನನ್ನ ಮಗನ ಕರ್ಕೊಂಡು ರಾಶಿ ಜನರು ಕರ್ಕೊಂಡು ಹೋಗುದಿಲ್ಲ. 4 ಜನ 5 ಜನ ಎಷ್ಟು ಜನ ಬೇಕು? ನನ್ನ ಮಗನ ಹಗಲ ಮೇಲೆ ಹಾಕೊಂಡು ಹೋಗ್ತೇ ಬೇಕಾರೆ 4 ಜನ 5 ಜನಕ್ಕೆ ಹಗಲ ಮೇಲೆ ಹಾಕೊಂಡು ಹೋಗ್ತೆ. ನನ್ನ ಸಂತಿಗೆ ಯಾರಾದ್ರೂ 2 ಜನ ಅಥವಾ 3 ಜನ ಈಗ ಅದೆಲ್ಲ ಮಾಡ್ಬಿಟ್ಟಾರೆ. ಅದು ನನ್ನ ಕರ್ಕೊಂಡು ತಗೊಂಡು ಹೋಗು ಅಂತಾರ. ಇಲ್ಲ ನಿನ್ನೆ ಸರ್ ನ್ಯಾಯ ಕೂಡಲೇ ಸಿಗಬೇಕು. ಮತ್ತು ಅವಳಿಗೆ ಯಾವುದೋ ಒಂದು ಏನಂತೀವಿ ನಾವು, ಯಾವುದಕ್ಕೂ ನೀವು ಅಡ್ಜಸ್ಟ್ಮೆಂಟ್ ಆಗದೇನೆ ನೇರವಾಗಿ ಯಾರು ಇದರಲ್ಲಿ ಸಾಮೀಲಿದ್ದಾರೆ, ಏನಾಗಿದೆ ಕೂಡಲೇ ಸರ್ ಅವ್ರಿಗೆ ಕ್ಲಿಯರಾಗಿ ನ್ಯಾಯ ಸಿಗುವಂಥ ವ್ಯವಸ್ಥೆ ಆಗ್ತದೆ. ನಾನು ನಿನ್ನೆನೂ ಅವರು ಅಮ್ಮ ಇದ್ದಿದ್ದರು ಗೊತ್ತಿದೆ. ನಿನ್ನೆನೂ ನೈಟು ನಾವು ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ದೇವೆ ಎಲ್ಲಿದೆ ಹಾಸ್ಪಿಟಲ್ಗೆ. ಅವರಿಗೂ ನಿನ್ನೆನೂ ಹೇಳಿದ್ದೇವೆ, ಯಾವುದೇ ಪ್ರಾಬ್ಲಮ್ ಆದರೂ ನಾವು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಅಂತ ಹೇಳಿದ್ದೇವೆ. ಬೆಳಿಗ್ಗೆ MLA ಸಾಹೇಬರು ಬಂದಿದ್ದಾರೆ, AC ಸಾಹೇಬರು ಬಂದಿದ್ದಾರೆ, ನಮ್ಮ ಆಫೀಸರ್ ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಇದು ಮಾಡಿ ಪ್ರಾಮಾಣಿಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ ಸರ್. ಮತ್ತೊಂದು ರಿಕ್ವೆಸ್ಟ್ ಅಂದರೆ, ಈಗ ಅದೇನು CC ಕ್ಯಾಮ್ರಾ ಏನು ಆನ್ ಇರಬೇಕಿತ್ತು ಆ ಟೈಮಿಂಗ್ವರೆಗೆ. ಸೊ ಆ ಫೋಟೇಜನ್ನು ಕೂಡ ಅವರು ಇವಾಗ ತಾನು ನೋಡಲಿಕ್ಕೆ ನೀವು ಕಾಣಿಸಿ ಏನು ಅವ್ರು ಹೇಳಿದ್ರು, ನಾವು ಕೆಲವಿಷ್ಟು ನಾವು ಫಸ್ಟ್ ಏಡ್ ಮಾಡಿದ್ದೀವಿ ಅವರಿಗೆ ಅಂತೇಳಿ ಸಿಚುವೇಶನ್ ಮೂಮೆಂಟಲ್ಲಿ. ಸೊ ಅದನ್ನು ನಾವು ನೋಡ್ತೀವಿ ಸರ್. ಪಬ್ಲಿಕ್ ಎಲ್ಲ ಅದೇ ಇಷ್ಟಪಡ್ತಿದೆ. ನೀವು ಈಗ ಶೋ ಮಾಡ್ಬೋದು ಪಬ್ಲಿಕ್ ಅಲ್ಲ ಹಾಗೆ ನೋಡಿ, ಒಂದು ಫೋಟೋವನ್ನು ಸಡನ್ಲಿ ತೆಗೆದು ಇದು ಮಾಡಲಿಕ್ಕೆ ಬರೋಲ್ಲ. ಒಂದು ಎರಡನೇದಾಗಿ ನಾವು ಅವರಿಗೆ ಏನು ಹೇಳಿದ್ದೇವೆ, ಇದು ಪ್ರಾಮಾಣಿಕವಾಗಿ ಅವರಿಗೆ ಎನ್ಕ್ವೈರಿಯನ್ನು ಮಾಡ್ತಾರೆ. ಇದು ಅದರಲ್ಲಿ ಏನೂ ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ. ಪ್ರಾಮಾಣಿಕವಾಗಿ ಅವರು ಎನ್ಕ್ವೈರಿ ಮಾಡ್ತಾರೆ. ನಮ್ಮ ಕನ್ಫರ್ಮ್ ಅಡಿಲ್ಲ ತಾಯಿಗೆ ಹೇಳಿದ್ರೆ ಎಲ್ಲರಿಗೂ ಅಡಿಲ್ಲ. ತಾಯಿಗಾದ್ರೂ ಯಾವಾಗ ಕಾಣಿಸ್ತೀರಿ ಸರ್? ಅವ್ರಿಗೆ ಮಾಡ್ತೀವಿ. ಸರ್ ನಮಗೆ CCTV ಫುಟೇಜ್ ನೋಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಸರ್. ಎಷ್ಟು ಸಾಕ್ಷಿಗಳು ಸಂಗ್ರಹ ಮಾಡ್ತಾರೆ ಪೊಲಿಟಿಷಿಯನ್ ಎಲ್ಲ ಬೇಡ ಸರ್. ನಮಗೆ CCTV ಫುಟೇಜ್ ಉಂಟಲ್ಲ, ಅದನ್ನು ನಾವು ನೋಡಲೇಬೇಕು ಯಾವಾಗಾದ್ರೂ. ಆಯ್ತು ನೋಡುವ. ಅದು ಯಾವಾಗ ಅಂತಂದ್ರೆ ನಾವು ಹೇಳಕ್ ಬರೋದಿಲ್ಲ. ಅಲ್ಲ, ಅಟ್ಲೀಸ್ಟ್
ಯಾವಾಗಾದ್ರೂ ಒಂದು ಅಂದಾಜಿಗಾದ್ರೂ ಹೇಳ್ಬೋದಲ್ರಿ? ಯಾವಾಗಂತ ಹೇಳಿಕ್ಕಾಗಲ್ಲ. ಅಲ್ಲ ಬಂದ್ಮೇಲೆ ಸಮಾಧಾನ ಆಯಿತು. ಯಾವ ತಾಯಿ ತಂದೆ ನೋಡಿದ್ರು ಸಮಾಧಾನ ಆಯ್ತು, ಮುಂದಿನ ಕಾರ್ಯಕ್ರಮ ಮಾಡೋಣ ಆಯ್ತಾ? ಅಂಗನವಾಡಿ ನಮಗೆ ಕನ್ಫರ್ಮ್ ಆಗಬೇಕು ಸರ್. ಅಡಿಲ್ಲ ತಾಯಿಗೆ ಹೇಳಿದ್ರೆ ಎಲ್ಲರಿಗೂ ಅಡಿಲ್ಲ ತಾಯಿಗಾದ್ರೂ ಯಾವಾಗ ಕಾಣಿಸ್ತೀರಿ ಸರ್? ಅವ್ರಿಗೆ ತೋರಿಸಿದ್ರೆ ಅದಕ್ಕೆ ಮಾಡ್ತೀವಿ. ನಮಗೆ ಕನ್ಫರ್ಮ್ ಸರ್. ನಮಗೆ CCTV ಫುಟೇಜ್ ನೋಡ್ಲಿಕ್ಕೆ ಅವಕಾಶ ಯಾವಾಗ ಮಾಡ್ಕೊಡ್ತೀವಿ ಸರ್? ಎಷ್ಟು ಸಾಕ್ಷಿಗಳು ಸಂಗ್ರಹ ಮಾಡ್ತೀವಿ ಅದನ್ನು ಮಾಡಿ. ಪಾಲಿಟಿಷಿಯನ್ ಎಲ್ಲ ಬೇಡ ಸರ್. ನಮಗೆ CCTV ಫುಟೇಜ್ ಉಂಟಲ್ಲ, ಅದನ್ನು ನಾವು ನೋಡಲೇಬೇಕು ಯಾವಾಗಾದ್ರೂ. ಆಯ್ತು, ನೋಡುವ. ಅದು ಯಾವಾಗ ಅಂತಂದ್ರೆ ನಾವು ಹೇಳಕ್ ಬರೋದಿಲ್ಲ. ಅಲ್ಲ, ಅಟ್ಲೀಸ್ಟ್ ಯಾವಾಗಾದ್ರೂ ಒಂದು ಅಂದಾಜಿಗಾದ್ರೂ ಹೇಳ್ಬೋದಲ್ರಿ? ಯಾವಾಗಂತ ಹೇಳಿಕ್ಕಾಗಲ್ಲ. ಅಲ್ಲ ಬಂದ್ಮೇಲೆ ಆದ್ರೂ ಬರ್ತೀರಾ? ಅದು 5 ದಿವಸ 5 ನೋಡೋಣ. ಎಲ್ಲ ಏನಂದ್ರೆ ಆ ದಿವಸ ಬೇರೆ ತನಿಖೆ ಮಾಡ್ತೀವಿ. ಅದನ್ನೆಲ್ಲ ಬರೀಬೇಕು. ಹೇಳಿದೆ ಎಲ್ಲ ಸರಿ ಅದನ್ನೆಲ್ಲ ನಾವು ಏನಾದರೂ ಯಾವುದೋ ಘಟನೆಗಳು ಆಗದಂಗೆ ಈಗಾಗಲೇ ನಾವು ಮೇಲಾಧಿಕಾರಿಗಳ ಬಗ್ಗೆ ಹೇಳಿದಾರಮ್ಮ. ಸಿಬ್ಬಂದಿಗಳಿಗೆ ನಾನು ಅದರಲ್ಲಿ ಏನೇ ಮಾಡ್ತಿದ್ರು ಕೂಡ ಅದನ್ನು ಮಕ್ಕಳ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತೈತೆ. ಅದು ಸತ್ಯನೇ ಆಗಿದ್ರೆ ಅದು ಹೊರಗೆ ಹೋಗುವುದು, ಹೊರಗೆ ಬಂದಾಗ ನಾವು ಪ್ರಾಮಾಣಿಕತೆಯಿಂದ ನಮ್ಮೆಲ್ಲರೂ ಕೂಡ ಹೇಳಿದೆ. ಈಗ ಮುಂದಿನ ಮಕ್ಕಳಿಗೂ ಆ ಸಮಸ್ಯೆ ಬರಬಾರ್ದು, ಯಾರಿಗೂ ಬರಬಾರ್ದು. ಅದನ್ನು ನೀವು ಸ್ವಲ್ಪ ನಾವು ಮಾಡಬೇಕು ಸರ್. ಅದು ಈ ನಾಳೆ ಬಂದಿದ್ರೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.